ಅಮಾವಾಸ್ಯೆ ದಿನ ಯಾರೇ ಚಂದ್ರಘಟ್ಟ ಕಾಡೊಳಗೆ ಪ್ರವೇಶ ಮಾಡಿದ್ರು ವನದಮ್ಮನ ಕೋಪಕ್ಕೆ ಗುರಿಯಾಗಿ ರಕ್ತ ಕಾರ್ಕೊಂಡು ಸಾಯ್ತಾರೆ. ಬೇಡ, ಆ ಕಾಡ್ಗೆ ಹೋಗ್ಬೇಡ. ಅಲ್ಲಿ ಕಣ್ಣಿಗೆ ಕಾಣಿಸೋ ವಿಷಯಗಳಿಗಿಂತ ಕಾಣ್ತಾ ಇರೋ ವಿಸ್ಮಯಗಳೇ ಜಾಸ್ತಿ ಅಂತ ನೀನು 1000 ಸತಿ ಬಿಡ್ಕೊಂಡ್ರು ನಾನು ನಿನ್ನ ಮಾತು ಕೇಳಲಿಲ್ಲ. ನಿನ್ನ ಮೂಢನಂಬಿಕೆಗಳನ್ನೆಲ್ಲ ನಿನ್ನ ಹತ್ರನೇ ಇಟ್ಕೊ, ನನ್ನ ತನಕ ತರಬೇಡ ಅಂತ ದುರಂಕಾರ ಮಾಡಿಕೊಂಡು ಈ ಕಾಡಿ ಒಳಗೆ ಬಂದೆ. ಆದರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತಾ ಇದೆ ಅದು ಯಾವುದೇ ಮೂಢನಂಬಿಕೆ ಅಲ್ಲ, ನಿಜ ಅಂತ. ಬೆಳಗ್ಗೆ ಎಲ್ಲ ಚೆನ್ನಾಗೇ ಇತ್ತು. ಕತ್ಲಾಗ್ತಾ ಆಗ್ತಾ ಇಲ್ಲೇನಿರೋ ವಿಚಿತ್ರ ನಡೆಯೋಕ್ಕೆ ಶುರುವಾಗಿದೆ. ಯಾರೋ ನನ್ನ ಹಿಂದೆ ಕೂಗ್ದಂಗೆ ಅನಿಸುತ್ತೆ, ಯಾರೋ ನನ್ನ ಮಾತಾಡ್ದಂಗೆ ಅನಿಸುತ್ತೆ, ಯಾರೋ ಹಿಂದೆ ಫಾಲೋ ಮಾಡ್ದಂಗೆ ಅನಿಸುತ್ತೆ, ಯಾರೋ ತಂದಂಗೆ ಆಗುತ್ತೆ. ಆದರೆ ಹಿಂದೆ ತಿರುಗಿ ನೋಡಿದ್ರೆ ಗಾಳಿಗೆ ಓಲಾಡೋ ಮರಗಳನ್ನ ಬಿಟ್ಟರೆ ಇನ್ನೇನು ಇರಲ್ಲ. ನಂಗೆ ತುಂಬ ಭಯ ಆಗ್ತಿದೆ ತಾತ, ನಂಗೆ ತುಂಬ ಭಯ ಆಗ್ತಿದೆ. ದಯವಿಟ್ಟು ಇಲ್ಲಿಂದ ಬಂದನ್ನು ಕರ್ಕೊಂಡು ಹೋಗು ತಾತ. ಈ ಜಾಗದಿಂದ ಹೊರಗೆ ಬರುತ್ತೆ ತುಂಬಾ ಪ್ರಯತ್ನಪಟ್ಟೆ, ಆದರೆ ಆಗಲಿಲ್ಲ. ಈ ಹಾಳಾದ ಜಾಗದಿಂದ ಹೊರಗೆ ಬರೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಮಧ್ಯಾಹ್ನದಿಂದ ಎಷ್ಟೇ ಓಡಿದ್ರು ಮತ್ತೆ ಮತ್ತೆ ಇದೇ ಜಾಗಕ್ಕೆ ಬಂದು ತಲುಪ್ತಾ ಇದ್ದೀನಿ. ಅಟ್ಲೀಸ್ಟ್ ನಿಮ್ಗೊಂದು ಫೋನ್ ಮಾಡೋಣ ಅಂದರೆ ಈ ಹಾಳಾದ ಜಾಗದಲ್ಲಿ ನೆಟ್ವರ್ಕ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ನಂಗೆ ತುಂಬ ಭಯ ಆಗ್ತಿದೆ ತಾತ, ದಯವಿಟ್ಟು ಬಂದು ಇಲ್ಲಿಂದ ಕರ್ಕೊಂಡು ಹೋಗು. ಯಾರದು ಯಾರದು? ಈ ಶಬ್ದ ಕೇಳಿ ಕೇಳಿ ಮನಸ್ಸಲ್ಲಿ ಕೆಟ್ಟೋಗಿದೆ. ಯಾರಾದರೂ ಇದ್ರೆ ದಯವಿಟ್ಟು ದಯವಿಟ್ಟು ನನ್ನ ಇಲ್ಲಿಂದ ಕಾಪಾಡಿ. ನಂಗೆ ತುಂಬ ಭಯ ಆಗ್ತಾ ಇದೆ. ಏನೋ ನನ್ನೇ ಸುಳ್ಳು ಅಂತ್ಯ, ನನ್ನೇ ಮೂಢನಂಬಿಕೆ ಅಂತ್ಯ. ಎಷ್ಟು ಜನ ತಡೆದ್ರು ನಮ್ಮ ಜಾಗಕ್ಕೆ ಬರ್ತೀಯ. ತೋರಿಸ್ತೀನಿ ಮೂಢನಂಬಿಕೆ ಅಂದರೆ ಏನು ಅಂತ ತೋರಿಸ್ತೀವಿ.